ನಿಧಯೇ ಸರ್ವವಿದ್ಯಾನಾಂ ಭಿಷಜೆ ಭವರೋಗಿಣಾಂ ಗುರವೇ ಸರ್ವಲೋಕಾನಾಂ ದಕ್ಷಿಣಾಮೂರ್ತಯೇ ನಮಃ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಗುರುಭ್ಯಶ್ಚ ಗೃಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನಮನಸಸ್ತೆ ಮೇ ಸತ್ಯಾಂ ಕುರ್ವಂತು ಭಾರತೀಂ. ಕರವ ಜೋಡಿಸಿ ಶಿರವ ಬಾಗಿಸಿ ಮುಗ್ಧ ಮನದಲ್ಲಿ ಬೇಡುವೆ ಹೇ ಗುರುವೆ. ಕರವ ಜೋಡಿಸಿ ಶಿರವ ಬಾಗಿಸಿ ಮುಗ್ಧ ಮನದಲ್ಲಿ ಬೇಡುವೆ. ಹೃದಯ ತಂತಿಯ ವೀಣೆ ಮೀಟುತ್ತ ಹೃದಯ ತಂತಿಯ ವೀಣೆ ಮೀಟುತ್ತ ದನಿಯ ಹೊರಡಿಸು ಶಾರದೆ. ಬಹಿರಂಗದಲ್ಲಿ ಬಹಳವಾಗಿ ಬೆಳಗುತ್ತಿರುವಂತಹ, ಅಂತರಂಗದಲ್ಲಿ ಅಣುವಾಗಿ ಆಳುತ್ತಿರುವಂತಹ, ಬೆಳಗುತ್ತಿರುವಂತಹ ಆ ಪರಂಜ್ಯೋತಿ ಪರಂ ತತ್ವವನ್ನು ಮೊಟ್ಟ ಮೊದಲಾಗಿ ನಮಿಸುತ್ತಾ ಶ್ರೀ ಗುರು ದತ್ತಾತ್ರೇಯ ಸನ್ನಿಧಾನಕ್ಕೂ ಶ್ರೀ ಗುರು ಪರಂಪರಾ ಪೀಠಕ್ಕೂ ವಿಶೇಷವಾಗಿ ನಮ್ಮ ಜಗತ್ತಿನ ಶ್ರೇಷ್ಠ ವಂಶವಾಹಿಯನ್ನು ಹೊಂದಿದಂತಹ ಹವ್ಯಕ ಸಮಾಜದ ಎರಡು ಕಣ್ಣಿನಂತಿರುವಂತಹ ಪ್ರಧಾನ ನಮ್ಮ ಕುಲಗುರು ಪೀಠವಾದ ಶ್ರೀ ರಾಮಚಂದ್ರಾಪುರ ಮಠದ ಕುಲಗುರುಗಳನ್ನು ಹಾಗೂ ಸೋಂದಾ ಸ್ವರ್ಣವಳ್ಳಿ ಮಹಾಪೀಠದ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರನ್ನು ಮನಸಾರೆ ವಂದಿಸಿಕೊಂಡು ನನ್ನ ಒಂದೆರಡು ಅನಿಸಿಕೆಗಳನ್ನು ಹೇಳಲು ಇಚ್ಛೆ ಪಡ್ತೇನೆ. ಪ್ರಾಯ ಇಲ್ಲಿ ಸೇರಿದವರೆಲ್ಲ ಮನೆಯಲ್ಲಿ ದನವನ್ನು ಎಮ್ಮೆಯನ್ನು ಸಾಕ್ತಾ ಇರಬಹುದು. ಯಾಕಿದ್ನ ಹೇಳ್ತೇನೆ ಅಂತ ಕೇಳಿದ್ರೆ, ದನಕ್ಕೆ ಅಥವಾ ಎಮ್ಮೆಗೆ ಔಷಧ ಕೊಟ್ಟು ಗೊತ್ತಿರಬಹುದು. ಔಷಧವನ್ನು ಹೇಗೆ ಕೊಡ್ತಾರೆ ಅಂತ ಕೇಳಿದರೆ, ಬಾಳೆಯಲ್ಲಿ ಕಟ್ಟಿ ಅದಕ್ಕೆ ಬೆಲ್ಲವನ್ನು ಮೆತ್ತಿ ಅದನ್ನು ಕೊಡ್ತಾರೆ. ಆ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಈಗ. ಯಾಕೆ? ಹಿಂದೆ ಸುಶ್ರಾವ್ಯ, ಮುಂದೆ ದೃಶ್ಯ. ಸುಶ್ರಾವ್ಯವಾದಂತಹ ಸಂಗೀತದ ಮಧ್ಯೆ, ಮುಂದೆ ಕಾತರವಾಗಿ ನೋಡಬೇಕಾದಂತಹ ನಾಟಕದ ಮಧ್ಯದಲ್ಲಿ ನಾವೊಂದು ಔಷಧವನ್ನು ಕೊಡುವಂತಹ ಪ್ರಸಂಗದಲ್ಲಿ ನಾವಿದ್ದೇವೆ. ಅದನ್ನು ನಾವು ದೇವಾಲಯ ಎನ್ನುವ ಚಿಂತನೆಯನ್ನು ಸ್ವಲ್ಪ ಹೊತ್ತು ಮಾಡೋಣ ಎಂಬುದಾಗಿ ನಾನು ಭಾವಿಸ್ತೇನೆ. ಭವ್ಯವಾದ ಮಂದಿರ, ರಮ್ಯವಾದ ಪರಿಸರ, ದಿವ್ಯವಾದ ಶ್ರೀ ದತ್ತನ ದೇವರ ತೋರಿದ ಆ ಗುರುವರ ಶ್ರೀ ರಾಘವೇಶ್ವರ. ಇದು ಪ್ರಸ್ತುತ ಇಲ್ಲಿಯ ಸ್ಥಿತಿ. ಮಾನ್ಯರೇ, ಜೀವಾಲಯ ದೇವಾಲಯ ತಾದಾತ್ಮ್ಯ ಎನ್ನುವ ಸುಂದರ ಶೀರ್ಷಿಕೆಯನ್ನು ನೀಡಿದ್ದಾರೆ. ಇದು ಗಹನವಾಗಿದೆ, ಆಳವಾಗಿದೆ, ಅಗಲವಾಗಿದೆ, ವಿಸ್ತಾರವಾಗಿದೆ. ಇದನ್ನು ಅಲ್ಪಜ್ಞನಾಗಿ ಅಲ್ಪಮತಿಯಿಂದ ಸರ್ವಜ್ಞರಾದಂತಹ ತಮ್ಮ ಮುಂದೆ ಸ್ವಲ್ಪ ಬಿಚ್ಚಿಡಲು ಪ್ರಯತ್ನಿಸ್ತೇನೆ. ಮಾನ್ಯರೇ, ಕೇವಲ 4 ಬಿಂದುಗಳು, 4 ಅಂಶಕಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ದೇವಾಲಯ ಯಾರಿಗೆ, ಏಕೆ? ದೇವಾಲಯ ಎಲ್ಲಿ? ದೇವಾಲಯ ಹೇಗೆ? ಮತ್ತು ದೇಹ ಮತ್ತು ದೇವಾಲಯದ ಸಂಬಂಧ ಏನು ಎನ್ನುವ 4 ಅಂಶಕಗಳ ಮೇಲೆ ಕೇವಲ 20 ನಿಮಿಷಗಳಿಗೆ ಇಳಿಸಿದ ಭಾಷಣವನ್ನು, ಉಪನ್ಯಾಸವನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ವಾಕ್ಯ ಇದೆ, ಅಗ್ನೌ ಕ್ರಿಯೇವ ತಾಂ ದೇವಃ ಹೃದಯ ದೇವೋ ಮನೀಷಿಣಾಂ ಪ್ರತಿಮಾ ಸ್ವಲ್ಪ ಬುದ್ಧೀನಾಂ ಜ್ಞಾನಿನಾಂ ಸರ್ವತೋ ಹರಿಃ.
ಈ ಜಗತ್ತಿನಲ್ಲಿ ಸೃಷ್ಟಿಯಾದ ಕಾಲದಿಂದ ಮೊಟ್ಟ ಮೊದಲಿಗೆ ವೇದಗಳು ಯಜ್ಞವನ್ನು ಹೇಳಿದವು. ಆವಾಗ ಯಾರ್ಯಾರು ಮಾನವ ರೂಪದಲ್ಲಿದ್ದರೋ ಅವರಿಗೆ ಯಜ್ಞವೇ ದೇವರಾಗಿತ್ತು. ಅದೇ ರೀತಿಯಲ್ಲಿ ಹೃದಯದೇವೋ ಮನೀಷಿಣಾಂ, ಯಾರು ಯೋಗವನ್ನು ತಿಳಿದುಕೊಂಡಿದ್ರೋ, ಯೋಗ ಸಾಧನೆಯನ್ನು ಮಾಡಿದ್ರೋ ಅವರಿಗೆ ಅವರ ಹೃದಯದಲ್ಲೇ ದೇವರಿದ್ದ. ಅದೇ ರೀತಿಯಲ್ಲಿ ಸರ್ವತೋ ಹರಿಹಿ, ಜ್ಞಾನಿನಾಂ ಸರ್ವತೋ ಹರಿಹಿ, ಸಕಲ ಜ್ಞಾನವುಳ್ಳವರಿಗೆ, ಸರ್ವಜ್ಞರಿಗೆ ಆ ಭಗವಂತ ಎಲ್ಲ ಕಡೆಯಲ್ಲೂ ಇದ್ದ. ಆದರೆ ಇನ್ನೊಂದು ವಾಕ್ಯ ಇದೆ ಅಲ್ಲಿ, ಪ್ರತಿಮಾ ಸ್ವಲ್ಪ ಬುದ್ಧಿನಾಂ, ಯಾರಿಗೆ ಆ ವೇದಜ್ಞಾನ ಇಲ್ಲವೋ, ಯಾರಿಗೆ ಯೋಗಜ್ಞಾನ ಇಲ್ಲವೋ, ಯಾರಿಗೆ ಆ ಪರಂಪರೆಯ ಜ್ಞಾನ ಇಲ್ಲವೋ, ಜಗತ್ತಿನ ಜ್ಞಾನ ಇಲ್ಲವೋ ಅವರಿಗೆ ಈ ಪ್ರತಿಮೆ ಬೇಕಾಯಿತು ಅಂತ ಹೇಳ್ತಾರೆ. ಆದ್ದರಿಂದ ನಾವು ಯಾವ ಕ್ಯಾಟಗರಿಯಲ್ಲಿ ಬಂದ್ವಿ? ಪ್ರಾಯ ನಾವು ಈ ಮೂರನೇ ಕ್ಯಾಟಗರಿಯಲ್ಲಿದ್ದೇವೆ. ಪ್ರಾಯ ಇನ್ನೂ ಹೆಚ್ಚಿನ ಕ್ಯಾಟಗರಿಯಲ್ಲಿ ಇದ್ರೆ ಗೌರಿ ಇರ್ಬೋದು. ಪ್ರತಿಮಾ ಸ್ವಲ್ಪ ಬುದ್ಧಿನಾಂ, ಯಾರಿಗೆ ಕೇವಲ ಮಾನುಷ ಬುದ್ಧಿ ಇದೆಯೋ ಅವರಿಗೆ ಈ ಪ್ರತಿಮೆ ಬೇಕಾಯಿತು ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟು ವಿಸ್ತಾರವಿದ್ದರೂ ಈಗ ಸಂಕ್ಷಿಪ್ತಗೊಳಿಸ್ತಾ, ಇವತ್ತು ಜಗತ್ತಿನಲ್ಲಿ ಭಗವನ್ನಂತಹ ಬುದ್ಧಿಯುಕ್ತರು ಅನೇಕ ಜನರಿದ್ದಾರೆ. ಯಾಕೆ ಅಂತ ಕೇಳಿದರೆ, ಮಾತೆಯ ಪೂಜೆಯ ಸ್ಥಾನದಲ್ಲಿ ಮಹಿಷನ ಪೂಜೆಯು ಯೋಗ್ಯ ಎನ್ನುವ ಅನೇಕ ಜನರಿದ್ದಿರುವ ಈ ಸಂದರ್ಭದಲ್ಲಿ ದೇವಾಲಯ ಬೇಕೇ ಎಂಬುದಾಗಿ ಪ್ರಶ್ನೆ ಬರುತ್ತದೆ. ಅದೇ ರೀತಿಯಲ್ಲಿ ಇನ್ನೂ ಸ್ವಲ್ಪ ಹೇಳ್ತಾ, ದೇವರು ಎಲ್ಲ ಕಡೆ ಇದ್ದಾನಲ್ವಾ, ಎಲ್ಲ ಕಡೆಯಲ್ಲಿ ಇದ್ದಿರುವ ದೇವರಿಗೆ ಪುನಃ ಅವನಿಗೊಂದು ಮನೆ ಬೇಕೇ ಎಂಬುದಾಗಿ ನಮ್ಮಲ್ಲಿಯೂ ಪ್ರಶ್ನೆ ಬರಬಹುದು. ಪ್ರಾಯ ಶಾಸ್ತ್ರಜ್ಞರಲ್ಲೂ ಇದು ಬಂದಿತ್ತು. ಈಗ ಹೇಳುತ್ತೆ, ಸರ್ವತ್ರ ಗೋಸಿ ಭಗವನ್ ಖಲು ಯದ್ಯಪಿತ್ವಾಂ, ಎಲ್ಲ ಕಡೆಯಲ್ಲಿ ಭಗವಂತ ನೀನಿದ್ದೀಯಾ, ಆದರೂ ಕೂಡ ನಾನು ಈ ಬಿಂಬದಲ್ಲಿ ನಿನ್ನನ್ನು ಆವಾಹಿಸುತ್ತೇನೆ ಎಂಬುದಾಗಿ ಇವತ್ತು ಹಿರೇಭಟ್ರು ಹೇಳಿ ಅಲ್ಲ ಆವಾಹನೆಯನ್ನು ಮಾಡಿ ಪೂಜೆ ಮಾಡಿದ್ದಾರೆ. ಇದು ಯಾಕೆ ಅಂತ ಕೇಳಿದರೆ, ಒಂದು ಉದಾಹರಣೆಯ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಿತ್ರಾಣಿ. ನಮಗೆ ಗಾಳಿ ಎಲ್ಲ ಕಡೆಯಲ್ಲಿ ಇದೆಯೋ ಇಲ್ವೋ? ನಾವು ವಾಸಿಸುವ ಎಲ್ಲ ಸ್ಥಳದಲ್ಲೂ ಗಾಳಿ ಇದೆ, ವಾಯು ಇದೆ. ಆದರೆ ಮನೆಯಲ್ಲಿ ಫ್ಯಾನ್ ಯಾಕೆ ಹಾಕ್ತೇವೆ ಅಲ್ವಾ? ಯಾಕೆ ಫ್ಯಾನ್ ಹಾಕ್ತೇವೆ ಅಂತ ಕೇಳಿದರೆ, ಆ ಗಾಳಿಗಿಂತಲೂ ಹೆಚ್ಚಿನ ಗಾಳಿಯು ಬಂದು ನಮ್ಮನ್ನು ತಂಪಾಗಿಸಲಿ ಎನ್ನುವ ಕಾರಣಕ್ಕೋಸ್ಕರ ನಾವು ಹೇಗೆ ಫ್ಯಾನನ್ನು, ಪಂಖವನ್ನು ಉಪಯೋಗಿಸುತ್ತೇವೆಯೋ ಹಾಗೆ ಈ ಸಂಸಾರ ಎನ್ನುವಂಥ ಭವಬಂಧದ ತಾಪವನ್ನು ಪರಿಹರಿಸುವುದಕ್ಕೋಸ್ಕರ ಆ ಭಗವಂತನ ಪ್ರತಿಮೆ ರೂಪವಂತಹ ದೇವಾಲಯ ಎನ್ನುವಂತಹ ಫ್ಯಾನನ್ನು, ದೇವಾಲಯ ಎನ್ನುವ ಪಂಖವನ್ನು, ದೇವಾಲಯ ಎನ್ನುವ ಬೀಸಣಿಗೆಯನ್ನು ನಾವು ಮಾಡ್ತೇವೆ. ಆದದ್ರಿಂದ ದೇವಾಲಯ ಬೇಕು. ಇದರ ವಾಕ್ಯವನ್ನು ಹೆಚ್ಚಿನ ಮುಂದುವರಿಸ್ತೆ ಮುಂದೆ. ಇನ್ನು ದೇವಾಲಯ ಎಲ್ಲಿ? ತೀರ್ಥಾಂತೆ ತತಿಣಿ ತಟೆ ಜಲನಿದೇಹೆ ತೀರೆ ತರಿತ್ಸಂಗಮೇ ಶೈಲಾಗ್ರೇ ದ್ರಿತಟೆ ವನೋಪವನ ಉದ್ಯಾನ ದೇಶೇ ತಥಾ. ನೋಡಿ, ಎಂತಹ ಜಾಗದಲ್ಲಿ ಮಾಡಬೇಕು ಕೇಳಿದರೆ ಎಲ್ಲರೂ ಗಮನಿಸಬೇಕಾದಂಥದ್ದು ಇಂಥ ಜಾಗದಲ್ಲಿ ಮಾಡಬೇಕು. ಯಾಕೆ ಇಂಥ ಜಾಗದಲ್ಲಿ ಕೇಳಿದರೆ, ಸುಂದರವಾದ, ನಿರ್ಮಲವಾದ, ಸಹಜವಾದಂತಹ, ಇನ್ನು ವಿಶಾಲವಾದಂತಹ ಈ ಜಲಾಶಯದ ನೆಲದಲ್ಲಿ ಇತ್ತ ಶ್ರೀ ದತ್ತ, ಅತ್ತ ಶ್ರೀ ಶಾರದಾಂಬೆ, ಇಂತಹ ಸ್ಥಳದಲ್ಲಿ ನಾವು ದೇವಾಲಯವನ್ನು ನಿರ್ಮಾಣ ಮಾಡಬೇಕು. ಯಾಕೆ ನೋಡಿ, ಗಂಗಾ ನದಿ, ಭಾಗೀರಥಿಯ ನದಿಯ ತಡದಲ್ಲಿರುವಂಥದ್ದು ಶ್ರೀ ವಿಶ್ವನಾಥ, ಅಲ್ಲಿ ಕಾಣ್ತಾ ಇರುವಂಥದ್ದು ವಿಶ್ವನಾಥ. ಅದೇ ಸರಿತ್ ಸಂಗಮದಲ್ಲಿ ಶ್ರಾವತಿ ತೀರದಲ್ಲಿ ಮಧ್ಯದಲ್ಲಿ ಕಂಗೊಳಿಸ್ತಾ ಇರುವಂಥದ್ದು ಶ್ರೀ ಚಂದ್ರಮೌಳೇಶ್ವರ. ಅದೇ ರೀತಿಯಲ್ಲಿ ನಮಗೆ ಶೇಷಾಚಲ, ಗರುಡಾಚಲ, ಹಿಮಾಚಲ ಎನ್ನುವಂತಹ ಸಪ್ತಾದ್ರಿಗಳ ಮಧ್ಯದಲ್ಲಿರುವಂತಹದ್ದು ಶ್ರೀ ವೆಂಕಟನಾಥ. ಅಷ್ಟೇ ಅಲ್ಲ, ಇಲ್ಲಿ ಸಮೀಪದಲ್ಲಿ ನಾವು ಚಂದವಳಿಯ ಗಣಪತಿಯನ್ನು ನೋಡಬೇಕು ಅಂತಾದ್ರೆ ವನದ ಮಧ್ಯದಲ್ಲಿರುವಂತಹ ಗಣಪತಿ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀರಿ ಅಂತಾದ್ರೆ ಬೆಟ್ಟವೇ. ನೆನ್ಪಿಟ್ಕೊಳ್ಳಿ, ಬೀದಿ ಬೀದಿಗಳಲ್ಲಿ ದೇವಾಲಯ ಬಂದಿಲ್ಲ. ಎಲ್ಲಿ ಬರಬೇಕೋ, ಯಾವ ಸ್ಥಳದಲ್ಲಿ ನಿಲ್ಲಬೇಕೋ, ಯಾವ ಅಕ್ಷಾಂಶದಲ್ಲಿ ನಿಲ್ಲಬೇಕೋ, ಯಾವ ರೇಖೆಯಲ್ಲಿ ಇರಬೇಕೋ ಅಲ್ಲಿ ಮಾತ್ರ ದೇವಾಲಯ ನಿರ್ಮಿತವಾಗ್ತದೆ. ಇದಕ್ಕೊಂದಿಷ್ಟು ಆಧಾರಗಳಿದೆ. ಅದರ ವಿಷಯವನ್ನು ತಂತ್ರ ಸಮುಚ್ಚಯಾದಿ ಗ್ರಂಥಗಳನ್ನು ನೋಡಬೇಕಾಗ್ತದೆ. ಇದನ್ನು ಸಂಕ್ಷೇಪ ಮಾಡ್ತಾ ಮುಂದೋಗ್ತಾ ಇದ್ದೇನೆ. ದೇವಾಲಯಗಳು ವಸ್ತುತಃ ಅವಶ್ಯವಾಗಿ ತಿಳ್ಕೊಳ್ಬೇಕು. ನಾವು ದೇವಾಲಯಕ್ಕೆ ಹೋಗ್ತೇವೆ, ಆದರೆ ದೇವಾಲಯಗಳಲ್ಲಿ ಎಷ್ಟು ವಿಧ ಅಂತ ಗೊತ್ತಿರಬೇಕು ಅಂತೇನಿಲ್ಲ. ವಸ್ತುತಃ ನಮ್ಮ ಭಾರತ ಪ್ರದೇಶದಲ್ಲಿ 3 ವಿಧದ ದೇವಾಲಯಗಳಿವೆ. ಒಂದು ನಾಗರ ಶೈಲಿ, ಒಂದು ದ್ರಾವಿಡ್ಯ ಶೈಲಿ ಮತ್ತು ಒಂದು ವೇಸರ ಶೈಲಿ. ಅವಶ್ಯವಾಗಿ ತಿಳ್ಕೊಳ್ಬೇಕಾದದ್ದು ನಾಗರ ಶೈಲಿ, ದ್ರಾವಿಡ ಶೈಲಿ, ವೇಸರ ಶೈಲಿ ಎಂಬುದಾಗಿದೆ. ಏನು ನಾಗರ ಶೈಲಿ ಅಂತ ಹೇಳಿದರೆ, ಮೂಲಾದಿಸ್ತೂಪಿ ಪರ್ಯಂತಂ ವೇದಾಶ್ರಂ ಚಾಯತಾಶ್ರಕಂ ದ್ವಶ್ರಂ ವೃತ್ತಾಕೃತಿಂ ವಾತ ಗ್ರೀವಾದಿ ಶಿಖರಾಕೃತಿ. ಇದರ ವಿವರಣೆಯನ್ನು ಹೇಳಿದೆ. ನಾವು ಸಾಮಾನ್ಯವಾಗಿ
ನೋಡ್ತಾ ಹೋದರೆ ಉತ್ತರ ಭಾರತದ ಎಲ್ಲ ದೇವಾಲಯಗಳು ಈ ರೂಪದಲ್ಲಿದೆ. ವಿಶೇಷವಾಗಿ ಮೊನ್ನೆಯನ್ನು ನಮ್ಮ ಭಾರತದ ಭವ್ಯ ಪರಂಪರೆಯನ್ನು ಎತ್ತಿ ಹಿಡಿಯುವಂತಹ ಆ ಅಯೋಧ್ಯೆಯ ಶ್ರೀರಾಮನ ಮಂದಿರ ಇದೆ ಅಲ್ವಾ, ಅದು ನಾಗರ ಶೈಲಿಯಲ್ಲಿರುವಂಥದ್ದು. ಆ ಶೈಲಿ, ಅದಕ್ಕಿರುವಂತಹ ಸ್ವರೂಪಕ್ಕೆ ಒಂದೊಂದು ಹೆಸರನ್ನು ಹೇಳ್ತಾರೆ. ಆ ನಾಗರ ಶೈಲಿಯನ್ನು ಸ್ವಲ್ಪ ಹಾಗೆ ಇಟ್ಟು ಮುಂದೆ ಹೋದರೆ ದ್ರಾವಿಡ ಶೈಲಿ. ಇಲ್ಲಿ ಮೂಲಾಗ್ರಸ್ತೂಪಿ ಪರ್ಯಂತಂ ಅಷ್ಟಾಶ್ರಂ ವಾ ಷಡಶ್ರಕಂ ಪೂರ್ವವಚ್ಚೋರ್ಧ್ವದೇಶಂ ಸ್ಯಾತ್ ದ್ರಾವಿಡಂ ತತ್ ಪ್ರಕೀರ್ತಿತಂ. ಮಧುರೈ ಮೀನಾಕ್ಷಿಯನ್ನು ನೋಡಿರಬಹುದು, ಅದೇ ರೀತಿಯಲ್ಲಿ ಮಹಾಬಲಪುರವನ್ನು ನೋಡಿರಬಹುದು. ಇಂತಹ ಎಲ್ಲ ದೇವಾಲಯಗಳ ಶೈಲಿ ಅದಕ್ಕೆ ದ್ರಾವಿಡ ಶೈಲಿ ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ದ್ರಾವಿಡ ಶೈಲಿ ಅಂತ ಹೇಳ್ತಾರೆ. ಇದರ ವಿವರಣೆಯನ್ನು ಸಂಕ್ಷೇಪಗೊಳಿಸ್ತಾ ಮುಂದೆ ವೇಸರ ಶೈಲಿ ಅಂದರೆ ಮೂಲಾಗ್ರಂ ವೃತ್ತಮಾಕಾರಂ ತದ್ಯದಾಯತಮೇವ ವಾ ಗ್ರೀವಾದಿಸ್ತೂಪಿ ಪರ್ಯಂತಂ ಯುಕ್ತಾದಸ್ತದ್ಯುಗಾಶ್ರಕಂ. ಇದಕ್ಕೆ ವೇಸರ ಶೈಲಿ ಎಂಬುದಾಗಿ ಹೇಳ್ತಾರೆ. ಹೀಗೆ ಈ 3 ಶೈಲಿಗಳಲ್ಲಿ ದೇವಾಲಯಗಳು ವಸ್ತುತಃ ಇರಬೇಕು ಎಂಬುದಾಗಿದೆ. ಅದರ ವಿವರಣೆಯನ್ನು ಮುಂದೆ ನೋಡ್ತಾ, ಯಾವುದೇ ಶೈಲ ಇರಲಿ, ಮಾದರಿ ಇರಲಿ, ನದಿ ನದಗಳಿರಲಿ, ಗಿರಿ ಹಿಮಾಲಯಗಳಿರಲಿ, ಕವ್ಯವಾವಣಿ ಎಂದು ನೆನಪಿಗೆ ಬರ್ತಾ ಇದೆ. ಗಂಗೆ ಇದ್ದರೆ ತುಂಗೆ ಇದ್ದರೆ ಗಿರಿ ಹಿಮಾಲಯಗಳಿದ್ದರೆ ಅಂತ ಹೇಳ್ತಾ ಕೊನೆಯಲ್ಲಿ ಒಂದು ಹೇಳ್ತಾನೆ, ಮನೆಯ ಮಗುವೆ ಮಲಗಿ ನಿದ್ರಿಸುತ್ತಿದ್ದರೆ. ಅಂದರೆ ಆ ದೇವಾಲಯ ಹಾಗಿದೆ ಹೀಗಿದೆ ಎನ್ನುವುದಕ್ಕಿಂತ ಆ ದೇವಾಲಯಕ್ಕೂ ನಮಗೂ ಇರುವ ಸಂಬಂಧ ಏನು, ಆ ದೇವಾಲಯದಿಂದ ನಾವು ತಿಳಿದುಕೊಳ್ಬೇಕಾದಂತಹ ಅಂಶವೇನು, ನಮ್ಮನ್ನು ಅರಿಯುವ ಬಗೆ ಏನು ಎಂಬುದಾಗಿ ನೋಡ್ತಾ ಹೋದರೆ 2 ವಾಕ್ಯ ಸಿಗುವಂಥದ್ದು. ಒಂದು, ಅಲ್ಲಿರುವುದೇ ಇಲ್ಲಿದೆ. 2, ಇಲ್ಲಿರುವುದೇ ಅಲ್ಲಿದೆ. ಒಂದು, ಅಲ್ಲಿರುವುದೇ ಇಲ್ಲಿದೆ, ಮತ್ತೊಂದು, ಇಲ್ಲಿರುವುದೇ ಅಲ್ಲಿದೆ. ಅದರ ಬಗ್ಗೆ ಪರಿಜ್ಞಾನವನ್ನು ಮುಂದೆ ಸಾಧ್ಯವಾದರೆ ಮಾಡ್ತಾ ಹೋಗೋಣಂತೆ. ಪ್ರಾಯಃ ನೀವೆಲ್ಲ ಕನ್ನಡಿಯನ್ನು ನೋಡಿರಬಹುದು ಅಂತ ಅನುಮಾನ ಇಲ್ಲ, ನೋಡಿದ್ದೀರಿ ಕೂಡ. ಅದರಿಂದ ಕನ್ನಡಿಲಿ ಏನು ಕಾಣುತ್ತೆ ನಮಗೆ? ನಮ್ಮದೇ ಆದ ಬಿಂಬ ಕಾಣುತ್ತೆ. ಇದಕ್ಕೆ ಬಿಂಬ ಪ್ರತಿಬಿಂಬವಾದ ಅಂತ ಹೇಳ್ತಾರೆ. ದೇವಾಲಯ ಅಂದರೆ ಮತ್ತೇನಲ್ಲ, ನಮ್ಮನ್ನೇ ನೋಡಿಕೊಳ್ಳುವ ಒಂದು ಸುಂದರ ದರ್ಪಣವಿದ್ದಂತೆ, ಒಂದು ಕನ್ನಡಿ ಇದ್ದಂತೆ. ನಮ್ಮ ಮುಖವನ್ನು ನಾವು ನೋಡ್ಕೊಳ್ಬೇಕು ಅಂತಾದರೆ ನಮ್ಮಿಂದ ಸಾಧ್ಯ ಇಲ್ಲ, ಇನ್ನೊಬ್ಬರು ನೋಡಬೇಕು. ಅದಕ್ಕೋಸ್ಕರ ದರ್ಪಣ ಹೇಗಿದೆಯೋ ದರ್ಪಣದಂತೆ ನೋಡಿ, ನಮ್ಮ ಒಳಗಿರುವ ಹೃದಯವನ್ನು ಅಲ್ಲಿ ಮೂರ್ತಿಯ ರೂಪದಲ್ಲಿ ನೋಡುವಂತಹ ವ್ಯವಸ್ಥೆಯನ್ನು ನಾವು ದೇವಾಲಯ ಎಂಬುದಾಗಿ ಹೇಳಬೇಕು ಅಂತ ಹೇಳ್ತಾ, ಇನ್ನು ಯದ್ಯದ್ ಬ್ರಹ್ಮಾಂಡೆ ತತ್ತತ್ ಪಿಂಡಾಂಡೆ. ವಸ್ತುತಃ ಪೃಥಿವ್ಯಪ್ತೇಜ ವಾಯು ಆಕಾಶ ಎನ್ನುವಂತಹ ಪಂಚತತ್ವಗಳಿಂದ ಕೂಡಿರುವಂಥದ್ದು ಈ ಬ್ರಹ್ಮಾಂಡ. ಅದೇ ರೀತಿಯಲ್ಲಿ ಪೃಥ್ವಿ ತೇಜ ವಾಯು ಆಕಾಶ ಎನ್ನುವಂತಹ ಪಂಚಭೂತಗಳಿಂದ ಸೇರಿರುವಂಥದ್ದು ನಮ್ಮ ಶರೀರ. ಈ ಶರೀರಕ್ಕೆ ಪಿಂಡಾಂಡ ಅಂತ ಹೆಸರು, ಆ ಸಂಪೂರ್ಣ ವಿಶ್ವಕ್ಕೆ ಬ್ರಹ್ಮಾಂಡ ಅಂತ ಹೆಸರು. ಅದರಿಂದ ಯಾವುದ್ಯಾವುದು ಬ್ರಹ್ಮಾಂಡದಲ್ಲಿದೆಯೋ ಅದೆಲ್ಲವುದು ಪಿಂಡಾಂಡದಲ್ಲಿದೆ ಎಂಬುದಾಗಿ ಹೇಳಿದ್ದಾರೆ. ಅದರ ತತ್ವವನ್ನು ನಾವು ತಿಳ್ಕೊಳ್ತಾ ಹೋಗಬೇಕು. ಅದಕ್ಕೋಸ್ಕರ ಒಂದು ವಾಕ್ಯ ಇದೆ, ಪರಮ ಪವಿತ್ರವಾದಂತಹ ಈ ನಮ್ಮ ಮಾನವ ಶರೀರ, ಇದು ಕೇವಲ ಶರೀರವಲ್ಲ, ಇದು ದೇಹೋ ದೇವಾಲಯ ಪ್ರೋಕ್ತಃ. ಈ ದೇಹ ಎನ್ನುವಂಥದ್ದೇ ಒಂದು ದೇವಾಲಯ. ಇಲ್ಲಿ ಜೀವೋ ದೇವ ಸದಾಶಿವ. ನಮ್ಮಲ್ಲಿರುವ ಜೀವ ಯಾವುದೋ ಅದುವೇ ಆ ಪರಮಾತ್ಮ. ಅದನ್ನೇ ಉಪನಿಷತ್ತಿನಗಳಲ್ಲಿ ಶಾಂಕರರು ಬಹಳ ಸುಂದರವಾಗಿ ಹೇಳ್ತಾ, ಜೀವೋ ಬ್ರಹ್ಮ ಇವ ನಾಪರಹ. ಅದೇ ರೀತಿಯಲ್ಲಿ ಶಿವೋಹಂ 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 ಕೇವಲಂ ಶಿವೋಹಂ, ಆ ಶಿವನೇ ನಾನು ಎಂಬುದಾಗಿ ಯಾವುದು ವೇದಾಂತ ಉಪನಿಷತ್ತುಗಳು ಸಾರುತ್ತಾ ಇದೆಯೋ ಅದೇ ಅರ್ಥವನ್ನು ನಮ್ಮ ಸರ್ವಜ್ಞರಾದಂತಹ ಬಸವಣ್ಣನವರು ಹೇಳಿದರು. ಏನು, ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ. ಅಂದರೆ ಏನು ಹೇಳಿದಾಗಾಯ್ತು, ನಮ್ಮ ಶರೀರ ಅಂತ ಯಾವುದಿದೆಯೋ ಇದು ಬರಿಯ ಶರೀರವಲ್ಲ, ಮಾಂಸದ ಮುದ್ದೆಯಲ್ಲ, ಮೂಳೆಯ ಹೊದಕೆಯಲ್ಲ, ಇದು ಸಾಕ್ಷಾತ್ ಭಗವಂತನು ಆವಾಸವಾಗಿರುವಂತಹ ಒಂದು ಅದ್ಭುತವಾದ ದೇವಸ್ಥಾನ ಎಂಬುದಾಗಿ ಹೇಳಿದಾಯಿತು. ಇದರ ಪ್ರತಿಬಿಂಬ ರೂಪವನ್ನೇ ನಾವು ಎಲ್ಲ ಕಡೆಯಲ್ಲಿ ನೋಡಬೇಕು ಇವತ್ತಿನ ಒಂದು ಸ್ಥೂಲವಾದ ವಿಷಯ ಅಂತ ಹೇಳ್ತಾ ಇನ್ನು ಮುಂದೆ ಹೋಗ್ತೇನೆ. ನಮ್ಮಲ್ಲಿ ಬಹುಮುಖ್ಯವಾದದ್ದು 2, ಸ್ವಲ್ಪ ಆಳಕ್ಕೆ ಇಳಿಬೇಕಾಗ್ತದೆ. ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಅಂತ 2. ಈಗ ಉದಾಹರಣೆಗೆ ನೋಡಿ, ಇದು ನನ್ನದು ಅಂತ ಹೇಳ್ತೇನೆ. ಇದು ನನ್ನದು ಅಂತ ಹೇಳಿದರೆ ನನ್ನ ಪುಸ್ತಕ,
ಇದು ಯಾರದ್ದು? ಇದು ನನ್ನ ಕೈ. ಹಾಗಾದರೆ ಪುಸ್ತಕ ಬೇರೆ ನಾನು ಬೇರೆ ಆಗಿತ್ತು, ಕೈ ಬೇರೆ ನಾನು ಬೇರೆ ಕೇಳಿದರೆ ಇದು ನನ್ನ ಶರೀರ. ನನ್ನ ಶರೀರ ಅಂತ ಹೇಳಿದರೆ ನಾನು ಬೇರೆ ಶರೀರ ಬೇರೆ ಅಂತ ಆಯ್ತೋ ಇಲ್ವೋ? ಹಾಗಾದರೆ ನಾನು ಅಂದರೆ ಯಾರು? ಅದನ್ನು ತಿಳಿಸುವಂತಹ ಈ ಸ್ವರೂಪಕ್ಕೆ ನಾವು ಸ್ಥೂಲ ಶರೀರ ಅಂತ ಹೇಳ್ತೇವೆ. ಇನ್ನೊಂದು ಸೂಕ್ಷ್ಮ ಶರೀರ. ಈ ದೇವಾಲಯದಲ್ಲಿ ಇವತ್ತು ನಾವಿಲ್ಲಿ ಭವ್ಯವಾಗಿ ನಿರ್ಮಿಸಿದಂತಹ ಭವ್ಯ ದತ್ತ ಮಂದಿರ ಇದೆ ಅಲ್ವಾ, ಆ ಮಂದಿರ ಎನ್ನುವ ಪ್ರಾಕಾರ ಎನ್ನುವ ದೇವಾಲಯ ಎನ್ನುವಂಥದ್ದನ್ನು ನಾವು ಸ್ಥೂಲ ಶರೀರ ಅಂತ ಹೇಳ್ತೇವೆ. ಅದರ ಒಳಗಡೆ ಇಲ್ಲಿ ಯಾವುದು ಪ್ರತಿಷ್ಠಾಪನೆಯನ್ನು ಮಾಡಿದ ಬಿಂಬ ಇದೆಯೋ ಅದನ್ನು ನಾವು ಸೂಕ್ಷ್ಮ ಶರೀರ ಅಂತ ಹೇಳ್ತೇವೆ. ಇಲ್ಲಿ ನೋಡಿ, ಇದು ಕಾಣ್ತಾ ಇರುವಂಥದ್ದು ಈ ದತ್ತಾತ್ರೇಯ ಮೂರ್ತಿ, ಇದು ಸೂಕ್ಷ್ಮ ಶರೀರ. ಹಿಂದೆ ನೋಡಿರುವಂಥ ಸಂಪೂರ್ಣ ಮಂದಿರವನ್ನು ನಾವು ಸ್ಥೂಲ ಶರೀರ ಅಂತ ಹೇಳ್ತೇವೆ. ಇದು ಸೂಕ್ಷ್ಮ ಶರೀರ. ಇದಿಷ್ಟು ಅದುವೆಯ ಸೂಕ್ಷ್ಮ ಶರೀರ. ಅಲ್ಲಿ ಮಧ್ಯದಲ್ಲಿ ಶ್ರೀಗಳು ಕಾಣ್ತಾ ಇದ್ದಾರೆ. ಪ್ರಾಯ ನಮ್ಮ ಶಂಕರಾಚಾರ್ಯ ಪರಂಪರೆಯಲ್ಲಿ ಬಂದಿರುವ ಎಲ್ಲ ಶ್ರೀಗಳು ಕೂಡ ಸೂಕ್ಷ್ಮ ಶರೀರ. ನಮ್ಮ ಸಮಾಜ ಎನ್ನುವಂತಹ ಸ್ಥೂಲವಾದ ಶರೀರಕ್ಕೆ ಶ್ರೀ ಗುರುಗಳು ಎನ್ನುವಂಥವರು ಸೂಕ್ಷ್ಮ ಶರೀರಗಳು ಎನ್ನುವ ಭಾವವನ್ನು ನಾವು ಮರಿಬಾರ್ದು ಅಂತ ಹೇಳ್ತಾ ಮುಂದುವರಿಸೋಣಂತೆ. ಇನ್ನು ದೇವಾಲಯದ ಬಹುಮುಖ್ಯವಾದ ಸ್ಥಾನವನ್ನು ನೋಡಬೇಕು. ಪ್ರಾಯ ಎಲ್ಲರೂ ಅನೇಕರು ದೇವಾಲಯಗಳಿಗೆ ಹೋಗಿರಬಹುದು. ಹೋದರೆ ನಾವು ಏನನ್ನು ನೋಡ್ತೇವೆ? ನಾವು ಏನೇನೇನೋ ನೋಡ್ತೇವೆ. ಎಷ್ಟು ಜನ ಸೇರಿದ್ದಾರೆ, ಅಲ್ಲಿ ಹೇಗಿದೆ, ಅಲ್ಲಿ ಮತ್ತೆಲ್ಲ ಯಾವುದೆಲ್ಲ ಇದೆ, ಅಥವಾ ಅಲ್ಲಿ ಬಂದಿರುವಂಥವರ ಏನೋ ಆಕಾರಗಳೇನು, ಆಭರಣಗಳೇನು, ವಿಚಾರಗಳೇನು, ವಿಷಯಗಳೇನು, ಅದ್ರ ಬಗ್ಗೆ ಜಾಸ್ತಿ ಗಮನವನ್ನು ಕೊಡ್ತೇವೆ. ಆದ್ರೆ ಕೊಡಬೇಕಾದಂತಹ ವಿಷಯದಲ್ಲಿ ತುಂಬ ಕಡಿಮೆ ಗಮನವನ್ನು ಕೊಡ್ತೇವೆ. ಎಚ್ಚರದಲ್ಲಿ ಇಟ್ಕೊಳ್ಬೇಕಾದದ್ದು. ಆದರೆ ವಸ್ತುತಃ ದೇವಾಲಯವನ್ನು ಹೇಗೆ ನೋಡಬೇಕು, ಎಷ್ಟು ವಿಭಾಗಗಳಾಗಿ ನೋಡಬೇಕು ಅಂತ ಕೇಳಿದರೆ ಗೊತ್ತು. ಗರ್ಭಗೃಹ, ಶಿಖರ, ಶುಕನಾಸಿ, ಅಂತರಾಲ, ಮಂಟಪ, ಪ್ರಾಕಾರ, ಗೋಪುರ. ಪ್ರಧಾನವಾಗಿ ಇಷ್ಟು ಅಂಶಗಳನ್ನು ನೋಡಲೇಬೇಕಾದದ್ದು. ಯಾಕೆ? ದೇಹದಲ್ಲಿ ಅದಿದೆ. ದೇಹವನ್ನು ನೋಡೋಣ. ದೇಹವನ್ನು ನೋಡಿದರೆ ನಮಗೆ ಅರ್ಥವಾಗ್ಬೋದು. ದೇಹದಲ್ಲಿ ಶಿರಸ್ಸು, ಶಿಖ, ನಾಸಿಕ. ಶಿರಸ್ಸು ಗೊತ್ತು, ಶಿಖ ಅಂದರೆ ಜುಟ್ಟು, ನಾಸಿಕ ಅಂದರೆ ಮೂಗು, ಆಮೇಲೆ ಕುತ್ತಿಗೆ, ಹಾಗೆ ಮಧ್ಯ ಶರೀರ, ಕೈಗಳು ಮತ್ತು ಪಾದ. ಇದು ಎಲ್ಲರಿಗೂ ಇದೆಯಲ್ವೋ? ಎಲ್ಲರಿಗೂ ಇದೆ ಅಂತ ಆದರೆ ದೇವಾಲಯದಲ್ಲೂ ಕೂಡ ಇದನ್ನು ನಾವು ನೋಡಲೇಬೇಕಾಗುತ್ತೆ. ಅದಕ್ಕೂ ಮತ್ತು ನಮಗೂ ಇರುವ ಸಂಬಂಧ ಏನು ಅಂತ ಚಿಂತನೆಯನ್ನು ಮಾಡಿಬಿಟ್ರೆ ದೇಹೋ ದೇವಾಲಯ ಪ್ರೋಕ್ತಃ. ಈ ಮುಂದಿನ ಚಿತ್ರವನ್ನು ನೋಡಿ. ಈ ಕಡೆ ಇಲ್ಲಿ ಕಾಣ್ತಾ ಇರುವಂಥದ್ದು ಸಂಪೂರ್ಣವಾದ ಪ್ರಾಕಾರ, ಇಡೀ ದೇವಾಲಯ. ಆ ಕಡೆ ಇಲ್ಲಿ ಕಾಣ್ತಾ ಇರುವಂಥದ್ದು ಮನುಷ್ಯನ ಶರೀರ. ಮನುಷ್ಯನ ಶರೀರದಲ್ಲಿ ಯಾವ ಅಂಗಾಂಗಗಳು, ಯಾವ ಸ್ವರೂಪ ಇದೆಯೋ ಅದೇ ದೇವಾಲಯದಲ್ಲೂ ಕೂಡ ಇದೆ. ಅದಕ್ಕೆ ಬೇಕಾದಷ್ಟು ಆಧಾರಗಳನ್ನು ಕೊಡಬಹುದು. ಒಂದು ವಾಕ್ಯ ಹೀಗೆ ಬರ್ತದೆ: ಗರ್ಭಗೇಹಂ ಶಿರಃ ಪ್ರೋಕ್ತಂ. ಗರ್ಭಗುಡಿ ಎನ್ನುವಂಥದ್ದೇ ನಮ್ಮ ಶಿರಸ್ಸು, ತಲೆ. ಶಿಖಾ ಶಿಖರ ಮುಚ್ಚತೆ. ಆ ದೇವ ಪ್ರಾಕಾರದ ಮೇಲ್ಭಾಗದಲ್ಲಿ ಯಾವ ಶಿಖರವನ್ನು ಇಟ್ಟಿದ್ದಾರೋ ಅದೇ ನಮ್ಮ ಶಿಖಾ ಎಂಬುದಾಗಿ ಹೇಳ್ತದೆ. ನಾಸಿಕಾ ಶುಕನಾಸಿ ಸ್ಯಾತ್. ಆ ಗರ್ಭಗುಡಿಯಿಂದ ಸ್ವಲ್ಪ ಹೊರಬಂದಾಗ ಅಲ್ಲಿರುವ ಸ್ಥಳವನ್ನು ಅದಕ್ಕೆ ಶುಕನಾಸಿ ಎಂಬುದಾಗಿ ಹೇಳ್ತಾರೆ. ನಮ್ಮ ಮೂಗು ಹೇಗೋ ಹಾಗೆ ನಾಸಿಕಾ ಶುಕನಾಸಿ ಸ್ಯಾತ್. ಅಂತರಾಲಂ ಗಲಂ ಸ್ಮೃತಂ. ಗಲ ಆ ದೇವಸ್ಥಾನದ ಶುಕನಾಸದಿಂದ ಮುಂದೆ ಬಂದರೆ ಅಲ್ಲಿ ಅಂತರಾಳ ಎಂಬುದಾಗಿ ವಿಭಾಗ ಇದೆ. ಅದು ನಮ್ಮ ಗಲ ಅಂದರೆ ಕುತ್ತಿಗೆ ಇದ್ದಂತೆ ಅಂತ. ಮಂಟಪಂ ದೇಹಮಿತ್ಯುಕ್ತಂ. ಅಲ್ಲಿ ಮಧ್ಯದಲ್ಲಿ ನೃತ್ಯ ಮಂಟಪ ಇತ್ಯಾದಿಗಳನ್ನು ನಾವು ಸಮೀಪದ ಬನವಾಸಿ ಇತ್ಯಾದಿ ಆಗಮೋಕ್ತ ದೇವಸ್ಥಾನಗಳನ್ನು ನೋಡಿದರೆ ಇದು ಅರ್ಥವಾಗ್ತದೆ. ಅಲ್ಲಿ ಅದನ್ನು ದೇಹ ಅಂದರೆ ಮಧ್ಯದ ದೇಹ ಎಂಬುದಾಗಿ ತಿಳ್ಕೊಳ್ಬೇಕು. ಪ್ರಾಕಾರ ಕರ ಮುಚ್ಯತೆ. ಸಂಪೂರ್ಣ ಪ್ರಾಕಾರವನ್ನು ಕರ, ಎರಡು ಕೈಗಳು ಅಂತ ಹೇಳಬೇಕು. ಗೋಪುರಂ ಪಾದ ಇತ್ಯುಕ್ತಂ. ನೆನ್ಪಿಟ್ಕೊಳ್ಳಿ, ನೀವು ಯಾವ್ಯಾವ ದೇವಸ್ಥಾನಗಳಿಗೆ, ಆಗಮುಕ್ತವಾದ ದೇವಸ್ಥಾನಗಳಿಗೆ ಹೋಗಿದ್ದೀರೋ ಅಲ್ಲಿ ಗೋಪುರ ಬಹಳವಾಗಿ ಎತ್ತರ ಇರ್ತದೆ, ನೋಡಿರ್ಬೋದು. ಆ ಗೋಪುರದಿಂದ ಪ್ರವೇಶ ಮಾಡಿ ಮಧ್ಯದಲ್ಲಿ ಹೋಗಿ ದೇವರ ಗರ್ಭಗುಡಿಯನ್ನು ನೋಡ್ತೀರಾ. ಆದರೆ ಆ ಗೋಪುರವೇ ಬಹಳ ಎತ್ತರ ಇದೆಯಲ್ಲ ಗರ್ಭಗುಡಿಗಿಂತ ಅಂತ ಸಂದೇಹ ಬರಲ್ವೇ? ಪ್ರಾಯ ಬರಲೇಬೇಕು. ಯಾಕೆ ಅಂತ ಕೇಳಿದರೆ, ಒಂದು ಮನುಷ್ಯ ಮಲಗಿಕೊಂಡಿದ್ದಾನೆ. ನಾವು ಮಲಗಿಕೊಂಡಿದ್ದಾಗ ನಮ್ಮ ಪಾದ ಎಲ್ಲದಕ್ಕಿಂತ ಎತ್ತರ ಇದೆ. ಯಾರು ಸಾಧ್ಯ ಇದ್ರೆ ಇವತ್ತು ಹೋದವರು ಅಳತೆ ಮಾಡಿ ನೋಡಿ. ಮಲಗಿದಾಗ ನಮ್ಮ ಶಿರಸ್ಸು, ನಾಸಿಕ ಅಂತ ಯಾವುದಿದೆಯೋ ಇದಕ್ಕಿಂತ ಎತ್ತರವಾಗಿ ಕಾಣುವಂಥದ್ದು ಅದನ್ನು ಪಾದ ಎಂಬುದಾಗಿ ಹೇಳ್ತಾರೆ. ಗೋಪುರ ಎತ್ತರದಲ್ಲಿರ್ತದೆ ನೋಡಿ. ಆ ಗೋಪುರದಿಂದ ಒಳ ಪ್ರವೇಶ ಮಾಡ್ತಾ ಇದ್ದಂತೆ ಒಂದೊಂದು ಅಂಗಾಂಗಗಳು ಕೂಡ ನಮ್ಮ ದೇವಾಲಯದ ಒಂದೊಂದು ವಿಭಾಗವನ್ನು ತೋರಿಸ್ತದೆ. ಇದರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಕೊಡದೆ ಸಮಯ ಅಭಾವ ಇದ್ದ ಕಾರಣದಿಂದ ಮುಂದೋಗ್ತಾ ಇದ್ದೇನೆ. ನಾವು ದೇಹದಲ್ಲಿ
ಏನೆಲ್ಲ ಇದೆ ಅಂತ ಕೇಳಿದರೆ ಪ್ರಾಯ ಮೇಲ್ಮುಖವಾಗಿ ಏನೆಲ್ಲ ಕಾಣ್ತದೆಯೋ ಅದನ್ನು ಮಾತ್ರ ಹೇಳ್ತೇವೆ. ಆದರೆ ಯೋಗಿಗಳು ಆ ದೃಷ್ಟಿಯಲ್ಲಿ ನೋಡಿಲ್ಲ. ಅದಕ್ಕೆ ದಶದ್ವಾರ ಪುರಂ ದೇಹಂ, ನಮಗೆ 10 ದ್ವಾರಗಳಿದೆ, ನವದ್ವಾರ ಅಂತ ಮತ್ತೊಂದು. ಆ ಯೋಗ ದೃಷ್ಟಿಯಲ್ಲಿ ದಶದ್ವಾರ. ದಶನಾಡಿ ಮಹಾಪಥಂ, ನಾಡಿ ಅಂದರೆ ಗೊತ್ತಿರಬಹುದು, ಇಡಾ ನಾಡಿ, ಪಿಂಗಲಾ ನಾಡಿ, ಸುಷುಮ್ನಾ ನಾಡಿ ಅಂತ ಹೇಳ್ತಾರೆ. ಡಾಕ್ಟರ್ ಹತ್ರ ಹೋತ್ರಣ ನಾಡಿ ಹಿಡಿದು ನೋಡ್ತಾರೆ. ಆ ನಾಡಿಗಳು ಎಷ್ಟಿದೆ ಕೇಳಿದರೆ ದಶನಾಡಿ ಮಹಾಪಥಂ. ಇದರ ಬಗ್ಗೆ ವಿವರಣೆಯನ್ನು ಇವತ್ತು ಕೊಡ್ತಾ ಇಲ್ಲ, ಸಮಯಾವಕಾಶ ಇದ್ದಾಗ ನೋಡೋಣಂತೆ. ದಶಭಿರ್ವಾಯುಭಿರ್ವ್ಯಾಪ್ತಂ, ನಮಗೆ ಪ್ರಾಣ ಅಪಾನ ಅಪಾನ ವ್ಯಾನ ಉದಾನ ಎಂದಂತಹ ಪಂಚವಾಯುಗಳ ಜೊತೆಯಲ್ಲಿ ಮತ್ತೆ ಪುನಃ ಉಪವಾಯುಗಳು 10, ಹೀಗೆ 10 ವಾಯುಗಳಿಂದ ಸೇರಿಕೊಂಡಿರುವಂತಹ ಶರೀರ. ದಶೇಂದ್ರಿಯ ಪರಿಚ್ಛೇದಂ ಗೊತ್ತಿದೆ, 10 ಇಂದ್ರಿಯಗಳು. ಹಾಗೆ ದೇಹಂ ಶಿವಾಲಯಂ ಪ್ರೋಕ್ತಂ, ಇದಕ್ಕೆ ದೇಹ ಎಂಬುದಾಗಿ ಹೇಳ್ತಾರೆ. ದೇಹಂ ಶಿವಾಲಯಂ ಪ್ರೋಕ್ತಂ, ಇದಕ್ಕೆ ಶಿವಾಲಯ, ಇದು ಬರಿಯ ದೇಹವಲ್ಲ, ಇದು ಆ ಪರಮಾತ್ಮನ ಆವಾಸ ಸ್ಥಾನ ಎಂಬುದಾಗಿ ನಾವು ಚಿಂತನೆಯನ್ನು ಮಾಡಿಕೊಳ್ಬೇಕು. ಅದರ ಬಗ್ಗೆ ವಿವರಣೆಯನ್ನು ಮತ್ತೆ ಹೇಳ್ತಾ, ಪ್ರಾಯ ಮಾತೆಯರು ಬಹಳ ಜನ ಇದ್ದೀರಾ. ನೀವು ಲಲಿತಾಂಬಿಕೆಯನ್ನು ಧ್ಯಾನ ಮಾಡ್ತೀರಾ. ಇದು ಸಾಯಂಕಾಲದ ಸಮಯ, ಸಂಧ್ಯಾ ಕಾಲ. ಆ ಲಲಿತಾಂಬಿಕೆಯನ್ನು ಒಮ್ಮೆ ಧ್ಯಾನ ಮಾಡೋಣ. ಆ ಲಲಿತಾ ಸಹಸ್ರನಾಮದಲ್ಲಿ ಹೇಳುವ 1-2 ವಾಕ್ಯಗಳನ್ನು ನಾವು ಮನಸ್ಸಿನಲ್ಲೇ ಅಂದುಕೊಳ್ಳೋಣ. ಮೂಲಾಧಾರೈಕ ನಿಲಯ ಬ್ರಹ್ಮಗ್ರಂಥಿ ವಿಭೇದಿನಿ, ಮಣಿಪೂರಾಂತರುದಿತ ವಿಷ್ಣುಗ್ರಂಥಿ ವಿಭೇದಿನಿ, ಆಜ್ಞಾಚಕ್ರಾಂತರಾಲಸ್ಥ ರುದ್ರಗ್ರಂಥಿ ವಿಭೇದಿನಿ, ಸಹಸ್ರಾರಾಂಬುಜಾರೂಢ ಸುಧಾ ಸಾರಾಭಿವರ್ಷಿಣಿ, ತಟಿಲ್ಲತಾ ಸಮರುಚಿ ಷಟ್ಚಕ್ರೋಪರಿ ಸಂಸ್ಥಿತ, ಸುಮೇರು ಮಧ್ಯಶೃಂಗಸ್ಥ ಶ್ರೀಮನ್ನಗರ ನಾಯಿಕ. ಹೀಗೆಲ್ಲ ಹೇಳ್ತೇವಲ್ವಾ. ಇದು ಏನನ್ನು ಹೇಳಿದ್ದು? ಅದನ್ನು ಏನು ಹೇಳಿದೆ ಅಂತ ಕೇಳಿದರೆ, ವಸ್ತುತಃ ನಮ್ಮಲ್ಲಿಯ ಶರೀರದಲ್ಲಿರುವ ಭಗವಂತನ ಆವಾಸ ಸ್ಥಾನವನ್ನೇ ಹೇಳಿದ್ದು. ನೋಡಿ, ದೇಹದಲ್ಲಿ ಎಷ್ಟು ಚಕ್ರಗಳಿದೆ ಅಂತ ನೋಡಿದರೆ, ಷಟ್ಚಕ್ರೋಪರಿ ಸಂಸ್ಥಿತ, 6 ಚಕ್ರದ ಮೇಲೆ ಇದ್ದಿರುವ ಆ ಮಹಾಮೇರು ಶೃಂಗಸ್ಥಳಾದಂತಹ ಆ ಲಲಿತಾಂಬಿಕೆಯನ್ನು ಧ್ಯಾನ ಮಾಡು ಅಂತ ಹೇಳಿದೆ ಅಲ್ವಾ. ಅದು ನೋಡಿ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧಿ, ಆಜ್ಞಾ, 6 ಆಯಿತು. 6ರ ಮೇಲೆ 1, ಅದು ಸಹಸ್ರಾರ. ಆಧಾರೇ ಪ್ರಥಮಂ ಸಹಸ್ರ ಕಿರಣಂ ತಾರಾದೀಪಂ ಸ್ವಾಶ್ರಯೇ, ಮಾಹೇಯಂ ಮಣಿಪೂರಕೆ ಹೃದಿ ಬುಧಂ ಕಂಠೇ ಚ ವಾಚಸ್ಪತಿಂ, ಭ್ರೂಮಧ್ಯೆ ಭೃಗುನಂದನಂ ದಿನಮಣೆ ಸೂಣು ತ್ರಿಕೂಟಸ್ಥಲೆ, ನಾಡಿ ಮರ್ಮಸು ರಾಹುಕೇತುಗುಳಿಕಾಂ ನಿತ್ಯಂ ನಮಾಮ್ಯಾಯುಷೆ. ಇಲ್ಲಿ ಬುದ್ಧಿಜೀವಿಗಳು ಬಹಳ ಇದ್ದಾರೆ ನಮ್ಮ ಪ್ರಪಂಚದಲ್ಲಿ. ಆ ಗ್ರಹಗಳು ನಮಗೇನು ಮಾಡ್ತವೆ ಅಂತ ಪ್ರಶ್ನೆ ಕೇಳುವಂಥವರಿಗೆ ಈ ಶ್ಲೋಕ ಉತ್ತರವನ್ನು ಹೇಳ್ತದೆ. ಆ ಗ್ರಹಗಳು ಕೇವಲ ಅಲ್ಲಿ ಅಲ್ಲ, ಇಲ್ಲಿ ಇದ್ದಾರೆ ಎನ್ನುವಂಥದ್ದು. ಅದು ಷಟ್ಚಕ್ರಗಳು. ಆ ಷಟ್ಚಕ್ರಗಳಿಗೂ ಮತ್ತು ದೇವಾಲಯದ ಪ್ರಾಕಾರಗಳಿಗೂ ಸಂಬಂಧ. ದೇವಾಲಯಗಳಲ್ಲಿ ಯಾವುದು ನಾವು ಗೋಪುರದಿಂದ ಹಿಡಿದು ಗರ್ಭಗುಡಿಯ ಶಿಖರದವರೆಗೆ ನೋಡಿದುವೋ ಆ ಪ್ರತಿಯೊಂದು ಭಾಗವೂ ಕೂಡ ನಮ್ಮ ಶರೀರದಲ್ಲಿದೆ ಅಂತ ಹೇಳಬೇಕಾಗುತ್ತೆ. ಮೂಲಾಧಾರ ಸ್ಥಾನವನ್ನು ನಾವು ಗೋಪುರ ಎಂಬುದಾಗಿ ಹೇಳಬೇಕು. ಸ್ವಾಧಿಷ್ಠಾನವನ್ನು ನಾವು ಧ್ವಜಸ್ಥಾನ ಎಂಬುದಾಗಿ ಹೇಳಬೇಕು. ಮಣಿಪೂರವನ್ನು ಬಲಿಪೀಠ ಸ್ಥಾನ ಅಂತ ಹೇಳಬೇಕು. ಪ್ರಾಯ ಇದ್ರ ಬಗ್ಗೆ ವಿವರಣೆ ಕೊಡಬೇಕಾಗಿತ್ತು ಒಂದೊಂದಕ್ಕೂ. ಒಂದು ಹೇಳ್ತೇನೆ, ಬಲಿಪೀಠ ಸ್ಥಾನ ಅಂತ ಹೇಳಿದರೆ ಅಲ್ಲಿ ಬಲಿ ಕೊಡುವಂಥದ್ದು. ಯಾವುದನ್ನು ಬಲಿ ಕೊಡಬೇಕು ಅಂತ ಕೇಳಿದರೆ, ನಮ್ಮಲ್ಲಿರುವ ಸೃಕ್ಚಂದನಾದಿ ವಿಷಯಗಳನ್ನು, ನಾವು ಯಾವ ಯಾವ ಆಸೆ ಕಾಮನೆಗಳನ್ನು ಇಟ್ಟುಕೊಂಡಿದ್ದೇವೋ ಅದನ್ನು ಬಲಿಪೀಠದ ಸಮೀಪದಲ್ಲಿ ಬಲಿ ಕೊಟ್ಟು ಮುಂದೆ ಹೋಗಬೇಕು. ಇದು ದೇವಾಲಯದ ಒಳಗಿರುವ ಚಿಂತನೆ ಎಂಬುದಾಗಿ ಇಟ್ಟುಕೊಳ್ಳೋಣ. ಅದೇ ರೀತಿಯಲ್ಲಿ ಮಣಿಪೂರ, ಅನಾಹತ ಚಕ್ರ, ಗರ್ಭಗುಡಿಯ ಮಂಟಪ, ಇದು ಅತ್ಯಂತ ವಿಸ್ತಾರವಾದ ವಿಷಯ. ನಿಮಗೆ ಆಗಮೋಗ್ತದೆ, ಬನವಾಸಿಯ ಸಮೀಪದ ದೇವಸ್ಥಾನದಲ್ಲಿ ಹೋದರೆ ಆ ಗರ್ಭಗುಡಿಯ ನೇರ ಎದುರು ಭಾಗದಲ್ಲಿ ನೃತ್ಯ ಮಂಟಪ ಅಂತ ಹೇಳ್ತಾರೆ. ಆ ನೃತ್ಯ ಮಂಟಪಕ್ಕೂ ದೇವಸ್ಥಾನಕ್ಕೂ ಏನು ಸಂಬಂಧ ಅಂತ ಕೇಳಲಿಕ್ಕಿದೆ. ಆದರೆ ನಿಜವಾಗಿರುವಂಥದ್ದಲ್ಲಿ ಸಂಬಂಧ. ಅದು ಆಕರ್ಷಣೀಯ ಸ್ಥಳ. ನೃತ್ಯ ಮಂಟಪ ಅಂದರೆ ಈ ಜಗತ್ತು ಹೇಳುವಂಥದ್ದು ನೃತ್ಯದಲ್ಲಿದೆ. ಈ ನೃತ್ಯ ಮಂಟಪದಲ್ಲಿರುವ ಆ ಶೃಂಗಾರಾದಿ ಎಲ್ಲ ಆ ರಸಗಳನ್ನು ಬಿಟ್ಟು ಮುಂದೆ ಹೋಗಬೇಕು, ಆ ನೃತ್ಯ ಮಂಟಪವನ್ನು ದಾಟಿ ಹೋಗಬೇಕು ಎನ್ನುವ ಸಂದೇಶವನ್ನು ಅಲ್ಲಿ ಕೊಡ್ತದೆ ಅಂತ ಇಟ್ಕೊಳ್ಬೇಕು. ಇನ್ನು ವಿವರಣೆಯನ್ನು ಹೇಳಿದೆ. ಇನ್ನು ಅಲ್ಲಿ ಅನಾಹತ ಚಕ್ರದಲ್ಲಿ ಇನ್ನೊಂದು ವಿಶೇಷ ಇದೆ, ನಾದ ಇದೆ ಅಲ್ವಾ.
ಆ ನಾದ ಎಲ್ಲಿ ಅಂತರಂಗದಿಂದ ಹೊರಡ್ತದೆಯೋ, ಎಲ್ಲಿ ಆ ಮೂಲಾಧಾರ ಚಕ್ರದ ಶಕ್ತಿಯಿಂದ ಮೇಲೆ ಬರ್ತದೆಯೋ, ಆವಾಗ ಆ ಪರಮಾತ್ಮನನ್ನು ಅದು ಕೂಡ್ತದೆ. ಯಾಕೆ? ಸುಶ್ರಾವ್ಯವಾದ ನಾದ ಇದೆ ಅಲ್ವಾ, ಇದು ಬರಿಯ ನಾದ ಅಲ್ಲ, ಪರಮಾತ್ಮನನ್ನು ಕರೆಯುವ ನಾದ, ಅದು ಅನಾಹತ ಚಕ್ರದಲ್ಲಿದೆ ಅಂತ ಹೇಳ್ತದೆ. ಇನ್ನು ವಿಶುದ್ಧಿ ಇದು ಗರ್ಭಗುಡಿಯ ಸ್ಥಾನನ ವಿಶುದ್ಧಿ ಚಕ್ರ ಅಂತ ಹೇಳ್ತಾರೆ. ಇನ್ನು ಆಜ್ಞಾಚಕ್ರ ಬಹಳ ಸುಂದರವಾದ ಸ್ಥಿತಿ. ಎಲ್ಲಿ ನಾವು ದೇವಾಲಯದ ಗರ್ಭಗುಡಿಯ ಒಳಗಡೆಯಲ್ಲಿ ದೇವರ ಪ್ರತಿಮೆಯನ್ನು ನೋಡ್ತೇವೋ ಅದು ಆಜ್ಞಾಸ್ಥಾನ. ಅಲ್ಲಿ ಸುಷುಮ್ನ, ಇಡ, ಪಿಂಗಳ, ಸುಷುಮ್ನ ಎನ್ನುವ 3 ನಾಡಿಗಳು ಸೇರುವ ಸ್ಥಾನ, ಅದು ಭ್ರೂಮಧ್ಯ. ನಮ್ಮ ದೇಹದಲ್ಲಿ 2 ಹುಬ್ಬುಗಳ ಮಧ್ಯದಲ್ಲಿ ಯಾವ ತಿಲಕ ಇಡುವ ಸ್ಥಳ ಇದೆ ಅಲ್ವಾ, ಈಗ ಅದನ್ನು ಕೇಳ್ತಾರೆ, ತಿಲಕವನ್ನು ಯಾಕೆ ಇಡಬೇಕು ಇತ್ಯಾದಿ ಅಧಿಕ ಪ್ರಸಂಗದ ಅನೇಕ ಪ್ರಶ್ನೆಗಳಿದ್ದರೆ ಅದನ್ನು ಉತ್ತರವನ್ನು ಹೇಳಬೇಕು ಅಂತಾದರೆ ಶಾಸ್ತ್ರೀಯವಾಗಿ ಅಧ್ಯಯನವನ್ನು ಮಾಡಿ ಶಾಸ್ತ್ರೀಯವಾದ ವಿವರಣೆಯನ್ನು ಕೊಡಬೇಕಾಗ್ತದೆ. ಭ್ರೂಮಧ್ಯ, ಆ ಭ್ರೂಮಧ್ಯದಲ್ಲಿ ಬರುವಂತಹ ಸ್ಥಾನವನ್ನು ಆಜ್ಞಾಚಕ್ರ ಅಂತ ಹೇಳ್ತಾರೆ. ಆಜ್ಞಾಚಕ್ರ ಅಂತಾರೆ ದೇವಸ್ಥಾನದ ಗರ್ಭಗುಡಿಯ ಮಧ್ಯದಲ್ಲಿ, ಕೇಂದ್ರದಲ್ಲಿ, ಬಿಂದುವಿನಲ್ಲಿ ಶಕ್ತಿ ಕೇಂದ್ರವಾಗಿ ಯಾವ ಪ್ರತಿಮೆಯು ನಿಲ್ಲುತ್ತದೋ ಅದು ಆಜ್ಞಾಚಕ್ರ ಸ್ಥಾನ. ಇದು ದೇವರ ಪ್ರತಿಮೆಯು ನಿಂತಿರುವ ಸ್ಥಾನ ಎನ್ನುವಂಥದ್ದನ್ನು ನೆನಪಿಟ್ಕೊಳ್ಬೇಕು. ಅದರ ಮುಂದೆ ಷಟ್ಚಕ್ರೋಪರಿ ಸಂಸ್ಥಿತ, 6 ಚಕ್ರಗಳ ಮೇಲೆ ಇರುವಂತಹ ಸಹಸ್ರಾರ ಕಿರಣಗಳನ್ನು ಹೊಂದಿದಂತಹ ಆ ಸ್ಥಾನವು ನಮ್ಮಲ್ಲಿ ಮೆದುಳು ಅಂತ ಹೇಳ್ಬೋದು. ಅದಕ್ಕೆ ಬೇಕಾದ ವೈಜ್ಞಾನಿಕ ಇದೆ. ಅದನ್ನು ಶಿಖರ ಎಂಬುದಾಗಿ ಹೇಳಬೇಕು. ಬಾಹ್ಯ ಜಗತ್ತಿನಲ್ಲಿರುವಂತಹ ಎಲ್ಲ ಶಕ್ತಿಗಳನ್ನು ಕೂಡ ಕ್ರೋಢೀಕರಿಸಿ ಒಂದೆಡೆಯಲ್ಲಿ ಮಾಡಿ ಅದನ್ನು ನಮಗೆ ಕೊಡುವಂತಹ ಸುಂದರವಾದ, ಯೋಗ್ಯವಾದ, ಪ್ರಪಂಚದ ವಿಶಿಷ್ಟವಾದ ವ್ಯವಸ್ಥೆಯನ್ನು ನಾವು ಶಿಖರ ಎಂಬುದಾಗಿ ಹೇಳಬೇಕು ಅಂತ ಹೇಳ್ತಾ, ಇನ್ನು ದೇವಸ್ಥಾನದಲ್ಲಿ ಷಡ್ವರ್ಗಗಳು ಅಂತಿದೆ. ಅದರ ಬಗ್ಗೆನೂ ಹೆಚ್ಚಿನ ಪ್ರಸ್ತಾಪವನ್ನು ಮಾಡಲ್ಲ. ಕಾರಣ ಇಷ್ಟೇ, ಹಿಂದೆ ಶ್ರಾವ್ಯ, ಮುಂದೆ ದೃಶ್ಯ. ಶ್ರಾವ್ಯದಿಂದ ದೃಶ್ಯಕ್ಕೆ ಹೋಗುವಂತಹ ತಮ್ಮ ಈ ಮಧ್ಯಕಾಲದಲ್ಲಿ ಔಷಧದಂತೆ ನಾನು ಮಧ್ಯ ಬಂದುಬಿಟ್ಟೆ. ಆದರೂ ಕೂಡ ಒಂದು ವಾಕ್ಯ ನೆನಪಿಟ್ಕೊಳ್ಬೇಕು, 1-2 ನಿಮಿಷದಲ್ಲಿ ಮುಗಿಸ್ತೇನೆ. ಆ ಪರಮಾತ್ಮನನ್ನು ಜಗದ್ಗುರು, ಜಗತ್ತಿನ ವಿಶಿಷ್ಟ ಗುರು, ಜಗತ್ತಿನ ಸರ್ವಶ್ರೇಷ್ಠ ಗುರು, ಶ್ರೇಷ್ಠ ತತ್ವಜ್ಞಾನಿಗಳಾದಂತಹ ಶ್ರೀ ಶಂಕರಾಚಾರ್ಯರು ಆತ್ಮಾತ್ವಂ ಗಿರಿಜಾಮತಿ ಸಹಚರಾಹ ಪ್ರಾಣಾ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರಹ ಯದ್ಯತ್ ಕರ್ಮ ತತ್ತದಖಿಲಂ ಶಂಭೋ ತವಾರಾಧನಂ. ಏನು ಹೇಳಿದ್ರು? ಆತ್ಮಾತ್ವಂ, ನಿನ್ನಲ್ಲಿ ಜೀವ ಇದೆ ಅಂತಾದರೆ, ನಿನ್ನಲ್ಲಿ ಆತ್ಮ ಇದೆ ಅಂತಾದರೆ ಆ ಆತ್ಮ ಬೇರೆ ಅಲ್ಲ, ಅದು ತ್ವಂ, ಅದು ನೀನು. ಆತ್ಮಾತ್ವಂ ಗಿರಿಜಾಮತಿ, ನಿನ್ನಲ್ಲಿ ಯಾವ ಬುದ್ಧಿ ಇದೆಯೋ ಅದು ಗಿರಿಜೆ, ಅದೇ ಆ ಪಾರ್ವತಿ. ಆ ಪಾರ್ವತಿ ಪರಮೇಶ್ವರರ ಸಂಯೋಗ ಏನು ಅಂತ ಕೇಳಿದರೆ ನಮ್ಮ ಆತ್ಮ ಮತ್ತು ಬುದ್ಧಿಯ ಸಂಯೋಗವನ್ನು ಹೇಳ್ತಾರೆ. ಆತ್ಮಾತ್ವಂ ಗಿರಿಜಾಮತಿ ಸಹಚರಾಹ ಪ್ರಾಣಾಹ, ನಮ್ಮಲ್ಲಿರುವ ಪ್ರಾಣಗಳೇ ಸಹಚರರು. ಹೀಗೆ ಅದರ ವಿವರಣೆಗಳು ಬರ್ತದೆ. ಇನ್ನು ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವಚ. ಆತ್ಮಾನಂ ರಥಿನಂ ವಿದ್ಧಿ, ನಮ್ಮನ್ನು ಒಂದು ರಥ ಎಂಬುದಾಗಿ ತಿಳಿದುಕೊಂಡ್ರೆ, ನಾವು ಕಾರಿನಲ್ಲಿ ಕುಳಿತುಕೊಂಡಿದ್ದೇವೆ ಅಂತ ತಿಳಿದುಕೊಂಡ್ರೆ, ಕಾರಿನಲ್ಲಿ ಒಳಗೆ ಕುಳಿತುಕೊಂಡಿರುವ ಪ್ರಯಾಣಿಕ ಯಾರು ಕೇಳಿದರೆ ಆ ಪ್ರಯಾಣಿಕನೇ ಆತ್ಮ, ಪ್ರಯಾಣಿಕನೇ ಜೀವ. ಆ ಆತ್ಮ ಆ ಆತ್ಮ ಕಾರಿನಲ್ಲಿ ಹೋಗ್ತಾ ಇರುವ ಪ್ರಯಾಣಿಕದಂತೆ ನಮ್ಮ ಜೀವ ಎನ್ನುವಂತಹ ಅಲ್ಲಿಂದ ಬಂದ ಯಾವ ಜೀವ ಇದೆಯೋ ಅವ ಪ್ರಯಾಣಿಕ. ಆ ಪ್ರಯಾಣಕ್ಕೆ ಬರ್ತಾ ಇರುವಂಥವ ಒಂದು ಕಾರ್ನಲ್ಲಿ ಬಂದಿದ್ದಾನೆ. ನಾವು ಇಲ್ಲಿಂದ ಶಿರಸಿಗೋ ಅಥವಾ ಈಚೆಯಲ್ಲಿ ಹುಬ್ಳಿಗೋ ಹೋಗಬೇಕು ಅಂತಾದರೆ ಕಾರನ್ನು ಹತ್ತುತ್ತೇವೆ. ಕಾರಿನಲ್ಲಿ ಹೋಗುವಾಗ ಆ ಕಾರ್ ಇದೆ ಅಲ್ವಾ, ಅದು ಕಾರು ವಸ್ತುತಃ ಬಾಡಿಗೆ ಕಾರು, ಅದು ಬಾಡಿಗೆ ಕಾರು. ಇದು ಬಾಡಿಗೆ ಕಾರು. ಯಾವುದು? ಈ ಶರೀರ ಎನ್ನುವಂಥದ್ದು ಬಾಡಿಗೆ ಕಾರು. ಈ ಬಾಡಿಗೆಯ ಕಾರಿನ ಒಳಗಡೆ ಓನರ್ ಒಬ್ಬ ಇದ್ದಾನೆ. ಅವ ಓನರ್ ಯಾರು ಕೇಳಿದರೆ ಅವ ಜೀವ. ಎಲ್ಲರೂ ಜೀವ ಇಲ್ಲ ಅಂತಾದ್ರೆ ಕಥೆ ಏನಾಗಬಹುದು ನೋಡಿ. ಇವತ್ತು ಈಗ ಅವರು ಇನ್ನು 10 ನಿಮಿಷ ಮುಂದುವರಿಸಬೇಕು ಅಂತ ಅವರು ಹೇಳಿದ್ರಿಂದ ಸ್ವಲ್ಪ ಹೇಳಲಿಕ್ಕೆ ಟ್ರೈ ಮಾಡ್ತೇನೆ, ದಯವಿಟ್ಟು ಕ್ಷಮಿಸಬೇಕು.
ಒಂದ್ಸರಿ ಒಂದು ಸಭೆ ಆಯ್ತಂತೆ. ಆ ಸಭೆಯಲ್ಲಿ ನಾನು ಮೇಲೂ ಅಂತ ಹೊರಟ್ರಂತೆ. ಅದು ಯಾರ್ಯಾರು ಗೊತ್ತಾ? ಒಂದ್ಸರಿ ಕಣ್ಣು ಹೇಳ್ತಂತೆ, ಓ ನಾನು ಇಲ್ಲದೆ ಇದ್ರೆ ನಿನಗೇನು ಅಸ್ತಿತ್ವವೇ ಇಲ್ಲ ಅಂತ ಹೇಳ್ತಂತೆ, ನಾನೇ ಮೇಲು ಅಂತ. ಅದಾದ ಕೂಡಲೇ ಕಿವಿ ಹೇಳ್ತಂತೆ, ಏ ನಾನಿಲ್ಲದೆ ಇದ್ರೆ ನೀ ಪ್ರಪಂಚದ ಯಾವುದು ಕೂಡ ಕೇಳ್ತಾ ಇರಲಿಲ್ಲ, ಶೂನ್ಯವಾಗಿಬಿಡ್ತೀಯ ಅಂತ ಹೇಳ್ತಂತೆ. ಅವಾಗ ಮೂಗು ಹೇಳ್ತಂತೆ, ಇಲ್ಲಪ್ಪ ನೀನೇನು ಬೇಕಾದ್ರೆ ಹೇಳು, ನಾನು ಇಲ್ಲದೆ ಇದ್ರೆ ಗಂಧ ಅಂದರೆ ಏನು, ಸುಗಂಧ ಅಂದರೆ ಏನು, ದುರ್ಗಂಧ ಅಂದರೆ ಏನು ಗೊತ್ತನೇ ಆಗ್ತಾ ಇರಲಿಲ್ಲ ಹೇಳ್ತಂತೆ. ಅಷ್ಟೊತ್ತಿಗೆ ನಾಲಿಗೆ ಹೇಳ್ತಂತೆ, ಏ ನೀನು ಏನೇ ಇದ್ದರೂ ನಾನು ರಸವನ್ನು ಆಹಾರವನ್ನು ಸ್ವೀಕರಿಸಲಿಲ್ಲ ಅಂತಾದರೆ ನಿನಗೆ ಅಸ್ತಿತ್ವವೇ ಇಲ್ಲ ಅಂತ ಹೇಳ್ತಂತೆ. ಹೀಗೆ ದೊಡ್ಡ ಹೊಡೆದಾಟ ನಡೀತು. ಪ್ರಾಯ ನಮ್ಮಲ್ಲೂ ಅದೇ ನಡೀತಾ ಇರ್ತದೆ. ನಾನು ಬಿಟ್ಟರೆ ಅಲ್ವಾ ಎಲ್ಲವೂ ನನ್ನಿಂದಲೇ ಆದದ್ದು ಹೇಳುವ ಭಾವ ಇರ್ತದೆ. ಕೊನೆಯಲ್ಲಿ ಒಳಗೆ ಕೂತ್ಕೊಂಡಿದ್ನಲ್ವ ಅವ ಗರ್ಭಗುಡಿಯ ಒಳಗಡೆಯಲ್ಲಿ ಮೂರ್ತಿಯ ಒಳಗಡೆಯಲ್ಲಿ ಕೂತಿದ್ನಲ್ವ ಚೈತನ್ಯ ಜೀವ ಹೇಳ್ತಂತೆ, ಹೌದು ನೀವೆಲ್ಲ ಬಹಳ ಪರಾಕ್ರಮಿಗಳು, ಬಹಳ ಸಾಧನೆಯನ್ನು ಮಾಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಕೂಡ ಮುಖ್ಯರೇ, ಆದ್ದರಿಂದ ನೀವು ಬಿಟ್ಟರೆ ಏನೂ ಆಗಲ್ಲ, ಒಂದು 10 ನಿಮಿಷ ನಾ ಹೋಗಿ ಬರ್ತೇನೆ ಅಂತ ಹೇಳ್ತಂತೆ. ಏನಾಯಿತು? ಇದು ಹಾಗಿದೆ. ನಮ್ಮ ದೇಹ ಎನ್ನುವಂಥದ್ರಲ್ಲಿ ಯಾವುದೆಲ್ಲ ಇದೆಯೋ ಇದೆಲ್ಲವೂ ಬಾಡಿಗೆಯದ್ದು. ಆ ಬಾಡಿಗೆ ಕೊಡಬೇಕಾದದ್ದು ಯಾರಿಗೆ ಕೇಳಿದರೆ ಆ ಭಗವಂತನಿಗೆ. ಆ ಭಗವಂತ ಇಲ್ಲಿ ನಮಗೆ ಬೇಕು ಎನ್ನುವ ಭಾವವನ್ನು ಈ ಒಂದು ಸ್ತೋತ್ರಗಳು ನಮಗೆ ಸೂಚಿಸ್ತದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನು ಸವಿಸ್ತರವಾಗಿ ಹೇಳಬೇಕಾಗಿತ್ತು ವಸ್ತುತಃ. ಆದರೂ ಅಸಮಯವಾಗಿದ್ದರೂ ಕೂಡ ಇಷ್ಟೊಂದು ಪ್ರಸ್ತಾಪವನ್ನು ಮಾಡಿದೆ. ಇದರಲ್ಲಿ ನಾವು ತಿಳ್ಕೊಳ್ಬೇಕಾದಂಥ ಒಂದು ಅಂಶವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಭಾರತ ಭೂಮಿ, ಈ ಭಾರತದ ಮಣ್ಣು ಬರಿಯ ಮಣ್ಣಲ್ಲ, ಭಗವಂತ ಅವತರಿಸಿದ ಒಂದು ನೆಲೆ. ಅಂತಹ ನೆಲ, ಆ ನೆಲದಲ್ಲಿ ಬದುಕಿ ಬಾಳುತ್ತಿರುವಂತಹ ನಾವು ಭಾರತೀಯ ಸಂಸ್ಕೃತಿಯನ್ನು, ಭಾರತೀಯ ತತ್ವವನ್ನು ಒಂದು ವೇಳೆ ತಿಳಿದುಕೊಂಡಿಲ್ಲ ಅಂತಾದರೆ ಖಂಡಿತವಾಗಿ ನಾವು ಭಾರತೀಯರಾಗಲ್ಲ. ಆದದ್ದರಿಂದ ನಾವು ಮೊಟ್ಟ ಮೊದಲು ಭಾರತೀಯರಾಗೋಣ. ಭಾರತೀಯರಾಗೋಣ ಎನ್ನುವಾಗ ಇನ್ನೊಂದು ನೆನ್ಪಿಟ್ಕೊಳ್ಳಿ, ನಾವು ಕನ್ನಡಕ ಹಾಕಬೇಕಲ್ವಾ. ನಮ್ಮ ಕನ್ನಡಕ ಯಾವುದೇ ಕಾರಣಕ್ಕೂ ವಿದೇಶೀಯ ಕನ್ನಡಕ ಆಗಬಾರ್ದು, ಸ್ವದೇಶೀಯ ಕನ್ನಡಕ ಹಾಕಬೇಕು. ನಮ್ಮ ಶಾಸ್ತ್ರ ದೃಷ್ಟಿಯಲ್ಲಿ ನಮ್ಮನ್ನು ನೋಡಬೇಕು. ಯಾಕೆ ಈ ಮಾತನ್ನು ಹೇಳ್ತಾ ಅಂತ ಕೇಳಿದರೆ, ರಾಮಾಯಣ ಇದೆ, ಮಹಾಭಾರತ ಇದೆ, ಇಂಥ ಅನೇಕ ಕಾವ್ಯಗಳಿದ್ದರೆ ರಾಮ ಬಂದಂತೆ, ಸೀತೆಯನ್ನು ಮದುವೆ ಆದನಂತೆ, ರಾವಣ ಕದ್ಕೊಂಡು ಹೋದನಂತೆ, ಪುನಃ ತಂದಂತೆ, ಇದು ಯಾವುದು ಕೇಳಿ ರಾಮಾಯಣ. ಆದರೆ ಕೇವಲ ಈ ಕವಿಯ ಹೃದಯ ಅಲ್ಲಿಲ್ಲ, ಅದರ ಒಳಗಡೆಯಲ್ಲಿ ಆತ್ಮ ರಾಮ, ನಮ್ಮ ಆತ್ಮ ಎನ್ನುವಂಥ ರಾಮ, ಆ ಸೀತೆಯಂದ್ರ ಮನಸ್ಸು, ಅಲ್ಲಿ ಬಂದಿರುವಂತಹ ಗುರುವು ಯಾರು ಕೇಳಿದರೆ ಹನುಮಂತ. ಈ ತತ್ವವನ್ನು ನಾವು ಎಲ್ಲಿ ತಿಳ್ಕೊಳ್ತೇವೋ ಆವಾಗ ನಮ್ಮ ಭಾರತ ಭೂಮಿಯಲ್ಲಿ ನಾವು ಹುಟ್ಟಿದ್ದಕ್ಕೆ ಸಾರ್ಥಕತೆಯನ್ನು ಹೊಂದುತ್ತೇವೆ. ಆ ಚಿಂತನೆಯನ್ನು ತೋರಿಸಬೇಕು ಹೇಳುವಂಥದ್ದೇ ನಮ್ಮಲ್ಲಿ ದೇವಾಲಯಗಳ ಮೂಲ ಮಹತ್ವ ಎಂಬುದಾಗಿ ಹೇಳ್ತಾ, ನಾವು ಎಲ್ಲೆಲ್ಲಿ ಹೋಗ್ತೇವೋ ದೇವಾಲಯವನ್ನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಹೋಗೋಣ. ಒಂದು ಮಗುವು ಒಂದು ತಂದೆಯ ಮೈ ಮೇಲೆ ಹರಿತಾ ಇರುವಾಗ ಯಾವ ರೀತಿಯ ಸಂತೋಷ ತಂದೆಗೋ ತಾಯಿಗೋ ಆಗ್ತದೆಯೋ, ಪುನಃ ಹೇಳ್ತಾ ಇರುವಂಥದ್ದು, ಒಂದು ಮಗುವು, ಒಂದು ಶಿಶುವು ತನ್ನ ತಂದೆಯ ಅಥವಾ ತಾಯಿಯ ಮೈ ಮೇಲೆ ಹರಿತಾ ಇರುವಾಗ ನಿಜವಾದ ಮಾತೃ ಪಿತೃಗಳಿಗೆ ಯಾವ ಸಂತೋಷವಾಗ್ತದೆಯೋ ಆ ಸಂತೋಷ ಆಗ್ತದೆ ಯಾವಾಗ ಆ ದೇವರಿ ಎನ್ನುವಂತಹ ಪ್ರಾಕಾರ, ದೇವರು ಎನ್ನುವಂತಹ ದೇವಾಲಯ, ದೇವರು ಎನ್ನುವಂತಹ ದೇಹಕ್ಕೆ ನಾವು ಒಳ ಹೋಗ್ತಾ ಇರುವಾಗ, ಗೋಪುರದ ಸಮೀಪ ಬಂದಾಗ, ಓ ನನ್ನ ಮಗು, ನನ್ನ ಶಿಶು ನನ್ನೆಡೆಗೆ ಬರ್ತಾ ಇದ್ದಾನೆ ಎನ್ನುವ ಭಾವ ದೇವರಲ್ಲಿ ಬರ್ತದೆಯಂತೆ. ಅಲ್ಲಿ ಆ ಗೋಪುರ ಪ್ರವೇಶವನ್ನು ಮಾಡಿದಾಗ ಆ ತಂದೆಗೋ ತಾಯಿಗೋ ತನ್ನ ಮಗು ತನ್ನ ಪಾದದ ಸಮೀಪದಲ್ಲಿ ಬಂದಿದ್ದಾನೆ ಅಂತ ಅನ್ನಿಸ್ತದೆಯಂತೆ. ಅಲ್ಲಿಂದ ಮೇಲೆ ಬರ್ತಾ ಇರುವಾಗ ಹೇಗೆ ತಂದೆ ತಾಯಿಯ ಭಾವ ಬರ್ತದೆಯೋ ಆ ಭಾವ ದೇವರಿಗೆ ಬರ್ತದೆ. ಆವಾಗ ಆ ದೇವರು ನಮ್ಮನ್ನು ಖಂಡಿತವಾಗಿ ಆಶೀರ್ವಾದವನ್ನು ಮಾಡದೆ ಬಿಟ್ಟಾನೆ.
ಆದ್ದರಿಂದ ನಾವು ನೋಡುವಾಗ ಈ ಭಾವದಲ್ಲಿ ನೋಡಬೇಕು. ದೇವಾಲಯವನ್ನು ನಾವು ಶಿವಾಲಯ ಎಂಬುದಾಗಿ, ಆ ಶಿವಾಲಯವನ್ನು ನಮ್ಮ ದೇಹಾಲಯ ಎಂಬುದಾಗಿ ನೋಡ್ತಾ ಹೋದರೆ ಖಂಡಿತವಾಗಿ ನಮ್ಮ ಆತ್ಮತತ್ವ ಜಾಗೃತೆಯಾಗ್ತದೆ. ಭಾರತ ಭವ್ಯ ಭಾರತವಾಗಿ ಜಗತ್ತಿಗೆ ವಿಶ್ವಗುರುವಾಗಿ ನಮ್ಮ ಸಂಪೂರ್ಣ ಸಂಸ್ಕೃತಿಯನ್ನು, ನಮ್ಮ ಶಾಸ್ತ್ರವನ್ನು, ನಮ್ಮ ತತ್ವವನ್ನು ಜಗತ್ತಿಗೆ ತೋರಿಸಿಕೊಡ್ತದೆ. ಅಂಥ ದಿನಗಳು ಆದಷ್ಟು ಶೀಘ್ರವಾಗಿ ನಮಗೆ ಬರಲಿ, ನಮ್ಮ ಕಣ್ಣುಗಳಿಂದ ಅದನ್ನು ನೋಡುವ ಭಾಗ್ಯ ನಮಗೆ ಸಿಗಲಿ ಎಂಬುದಾಗಿ ಹೇಳ್ತಾ, ಈ ಮಧ್ಯದಲ್ಲೂ ಕೂಡ ನಮ್ಮ ಒಂದೆರಡು ಮಾತುಗಳನ್ನು ಕೇಳಿದ್ದಕ್ಕೆ ಕೃತಜ್ಞತಾಪೂರ್ವಕವಾಗಿ ವಂದನೆಗಳನ್ನು ಹೇಳ್ತಾ ವಿಶ್ರಮಿಸ್ತೇನೆ. ಕೃಷ್ಣಾರ್ಪಣಂ.